ಬೆಚ್ಚಿ ಬೀಳಿಸಿದ್ದ ದರೋಡೆ ಬೆದರಿಸಿದ ಪೊಲೀಸರು, ದಿಢೀರ್ ಶ್ರೀಮಂತರಾಗಲು ಹೋಗಿ ಜೈಲು ಪಾಲಾದ ಕದಿಮರು. ಗನ್ನಿಡಿದು ಚಿನ್ನಾಭರಣದ ಅಂಗಡಿಗೆ ನುಗ್ಗಿದವರೀಗ ಪೊಲೀಸರಿಗೆ ತಿಥಿ. ಪಾಕಿಸ್ತಾನಕ್ಕೆ ಐಸಿಸಿ ಮತ್ತೊಂದು ಮಹತ್ವದ ಹೊಡೆತ. ನಮ್ಮ ಮುಂದೆ ನಡೆಯಲ್ಲ ಬಹಿಷ್ಕಾರದ ಆಟ. ಪಾಕಿಸ್ತಾನದ ಷರತ್ತುಗಳನ್ನು ತಿರಸ್ಕರಿಸಿದ ಐಸಿಸಿ, ಅಡಕತ್ತರಿಯಲ್ಲಿ ಬಾಂಗ್ಲಾ. ಹೊಸದಾಗಿ ಖರೀದಿಸಿದ ಇಟಾಚಿ ಕೆಟ್ಟು ಹೋಯ್ತೆಂದು ಶೋರೂಮಿಗೆ ಬೀಗ ಹಾಕಿದ ಗ್ರಾಹಕ. 52 ಲಕ್ಷ ಕೊಟ್ಟು ತೆಗೆದುಕೊಂಡ ಇಟಾಚಿ 3 ತಿಂಗಳಲ್ಲಿ ಕಾಣಿಸಿಕೊಂಡ ದೋಷ. ಗುಬ್ಬೆಯಲ್ಲಿ ರೊಚ್ಚಿಗೆದ್ದ ಗ್ರಾಹಕ. ನಮ್ಮೂರಿಗೆ ರಸ್ತೆ ಇಲ್ಲ ಎಂದ ವರ್ಲ್ಡ್ ಕಪ್ ತಂದುಕೊಟ್ಟ ಗಡಿನಾಡ ಕನ್ನಡ ಯುವತಿ. 5 ನಿಮಿಷಕ್ಕೆ ಸ್ಯಾಂಕ್ಷನ್ ಮಾಡಿದ ಡಿಸಿಎಂ. ಆಂಧ್ರ ಪ್ರದೇಶಕ್ಕೆ ಸೇರುವ ಹಳ್ಳಿಗೆ ರಸ್ತೆ ಸ್ಯಾಂಕ್ಷನ್ ಮಾಡಿದ ಪವನ್ ಕಲ್ಯಾಣ್. ವಿಧಾನಸೌಧದಲ್ಲಿ ಸಚಿವರ ಕಚೇರಿಗೂ ಕನ್ನ. ಚಿನ್ನಾಭರಣ ಹಣ ಕದ್ದ ಡಿ ಗ್ರೂಪ್ ನೌಕರ ಅರೆಸ್ಟ್. ಸಚಿವ ಭೈರತಿ ಸುರೇಶ್ ಅವರ ಕಚೇರಿಯಲ್ಲಿ ಬರೋಬ್ಬರಿ 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ರೂಪಾಯಿ ನಗದು ಕಳುವು. ಪೊಲೀಸ್ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್. ಪಿಎಸ್ಐ ಆಕಿಪುರ ತರಬೇತಿಗೆ ಅರ್ಜಿ ಆಹ್ವಾನ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅರ್ಹ ಅಭ್ಯರ್ಥಿಗಳಿಗೆ ಉಚಿತ ವಸತಿ ಸಹಿತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಯ್ಕೆ ಪೂರ್ವ ತರಬೇತಿ. 2025-26ನೇ ಸಾಲಿನ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನ. ಕೆನಡಾದಲ್ಲಿ ಗುಂಡೇಟಿಗೆ ಕನ್ನಡಿಗ ಬಲಿ. ಒಬ್ಬನೇ ಮಗನನ್ನು ಕಳೆದುಕೊಂಡ ತಂದೆ ತಾಯಿ. ನೆಲಮಂಗಲದಲ್ಲೊಂದು ಹೃದಯ ವಿದ್ರಾವಕ ಘಟನೆ. ಆರ್ಮಿ ಗ್ರೂಪ್ ಸಿ ಪರೀಕ್ಷೆ ವೇಳೆಯೂ ಅಕ್ರಮ. ಬೆಂಗಳೂರಲ್ಲಿ 18 ಮಂದಿ ಪರೀಕ್ಷಾರ್ಥಿಗಳ ವಿರುದ್ಧ ಕೇಸ್ ದಾಖಲು. ಪರೀಕ್ಷೆ ವೇಳೆ ಎಲೆಕ್ಟ್ರಾನಿಕ್ ಡಿವೈಸ್ ಇಟ್ಟುಕೊಂಡಿರುವುದು ಬೆಳಕಿಗೆ ಬಂದಿದೆ. ಹಲಸೂರು ಪೊಲೀಸ್ ಠಾಣೆಯಲ್ಲಿ 18 ಅಭ್ಯರ್ಥಿಗಳ ವಿರುದ್ಧ ಪ್ರಕರಣ ದಾಖಲು.